ಫಟಾಫಟ್ ಅಂತ ಈಗ ಡಾಕ್ಟರ್ ಸಿ.ಎ. ಕಿಶೋರ್ ಅವರಿದ್ದಾರೆ. ಅವರು ತಿಳಿಸೋ ಆರೋಗ್ಯದ ಟಿಪ್ ಏನಿದೆ ನೋಡೋಣ ಬನ್ನಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಸಿ.ಎ. ಕಿಶೋರ್. ಯಾವ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಜಿಜ್ಞಾಸೆ ನಿಮ್ಮಲ್ಲಿ ಇರಬೇಕು ಅಲ್ವಾ? ಪಾದದ ಉರಿ ಹಿಂದೆನೂ ನಾನು ಸೂಕ್ಷ್ಮವಾಗಿ ಹೇಳಿದ್ದೆ. ನಡೆದ್ರೆ ಪೇಪರ್ ಮೇಲೆ ನಡೆದಂಗೆ ಇರುತ್ತೆ ಸರ್. ಬರೀ ಕಾಲಲ್ಲಿ ನಡೆಯೋಕ್ಕೆ ಆಗೋದೇ ಇಲ್ಲ. ಭಗ 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 ಬೆಂಕಿ ಹತ್ತಿದಂಗೆ ಇರುತ್ತೆ ಸರ್. ಏನಾದರೂ ಕುತ್ಕೊಂಡು ಹಚ್ಕೊಂಡ್ಬಿಟ್ರೆ ಕಾಲಿಗೆ ಸ್ವಲ್ಪ ಆರಾಮ ಅನಿಸುತ್ತೆ. ಅದು ಏನು ಹಚ್ಕೊಳ್ಳೋದು ಪ್ರಶ್ನೆ ನಂಬರ್ 1. ಫಸ್ಟು ಕಾಸ್ ಏನು? ನಿಮಗೆ ವಿಟಮಿನ್ ಡಿಫಿಷಿಯನ್ಸಿ ಇದೆಯಾ? ನ್ಯೂರಾನ್ಸು ಸ್ಟಿಮ್ಯುಲೇಟ್ ಆಗ್ತಾ ಇದೆಯಾ ಇಲ್ವಾ? ಡಯಾಬಿಟಿಸ್ ಕಂಟ್ರೋಲಲ್ಲಿ ಇದೆಯಾ? ಇದ್ದರೆ ಇಲ್ಲ ಅಂದರೆ ಬಂದಿದೆಯಾ? ಅನೇಕ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು, ಇಟ್ಸ್ ನಾಟ್ ಅಬೌಟ್ ದಿ ಲೆವೆಲ್ಸ್ ಆಫ್ ಹೈ ಡಯಾಬಿಟಿಕ್ ಲೆವೆಲ್ಸ್ ಅಷ್ಟೇ ಅಲ್ಲ, ಕ್ರಾನಿಸಿಟಿ ಆಫ್ ಡಯಾಬಿಟಿಸು. ಎಷ್ಟು ವರ್ಷದಿಂದ ನಿಮಗೆ ಡಯಾಬಿಟಿಸ್ ಕೂಡ ನಿಮ್ಮ ನ್ಯೂರೋಪತಿಗೆ ಬಹುತೇಕ ಇದಕ್ಕೆ ಕಾರಣೀಕರ್ತರು ಆಗ್ತಕ್ಕಂಥ ಒಂದು ಅಂಶ ಆಗಿರ್ಬೋದು. ಇದನ್ನು ಮೊದಲ ಹಂತದಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ವಿನಮ್ರ ಪ್ರಾರ್ಥನೆ. ಏನು ಮಾಡಬೇಕು, ಎಕ್ಸ್ಟರ್ನಲ್ ರೆಮಿಡಿ ಏನು ಬೇಕು ಅಂದಾಗ ಲಾವಂಚ ನಮಗೆ ಸಿಗುತ್ತೆ. ಗ್ರಂಥಿ ಅಂಗಡಿಗೆ 5-10 ರೂಪಾಯಿ ಕೊಟ್ಟು ಒಂದಿಷ್ಟು ಲಾವಂಚ ಸಿಗುತ್ತೆ. ಆ ಲಾವಂಚವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸುಮಾರು 10-15 ನಿಮಿಷ ಮಂದಾಗ್ನಿ ಅಂದರೆ ಲೋ ಫ್ಲೇಮ್, ತುಂಬ ಜಾಸ್ತಿ ಇರಬಾರ್ದು, ಲೋ ಫ್ಲೇಮಿನಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಬಟ್ಟೆಯಲ್ಲಿ ತೊಗೊಂಡು ಟೈಟಾಗಿ ಹಿಂಡಿ ಅದೆಲ್ಲ ಸತ್ವಾಂಶ, ಲಾವಂಚದ ಎಲ್ಲ ಸತ್ವಾಂಶ ಆ ಕೊಬ್ಬರಿ ಎಣ್ಣೆಗೆ ಬರಬೇಕು. 1-2 ಚಿಟಿಕೆ ಪರಿಶುದ್ಧವಾದಂಥ ಪಚ್ಚಕರ್ಪೂರ, ಸುಮಾರು 3-4 ಚಿಟಿಕೆ ಅರಿಶಿನವನ್ನು ಆ ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಏನು ಮಾಡೋದು, ಈಗ ನೀಟಾಗಿ ಫೇರ್ನೆಸ್ ಕ್ರೀಮ್ ಹಚ್ಕೋತೀವಲ್ಲ ಹಾಗೆ ಹಚ್ಬಿಡೋದಾ? ಹಚ್ಚಿ ಚೆನ್ನಾಗಿ 2 ಥಮ್ಸಿಂದ ಪಾದಕ್ಕೆ ಚೆನ್ನಾಗಿ ಪ್ರೆಷರ್ ಕೊಟ್ಟು ಕೆಳಗಿಂದ ಮೇಲದವರೆಗೂ ನೀವೇ ಮಾಡ್ಕೊಳ್ಬೋದು. ಚೆನ್ನಾಗಿ 2 ಥಂಬಿನ ಮುಖಾಂತರ ಕೆಳಗಿಂದ ಮೇಲ್ಭಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡ್ತಕ್ಕಂಥದ್ದು ಫಸ್ಟ್ ರೆಮಿಡಿ. ನೆಕ್ಸ್ಟ್ ರೆಮಿಡಿ ಏನು ಗೊತ್ತಾ? ಸ್ವಲ್ಪ ಹರಳೆ ಎಲೆ, ಸ್ವಲ್ಪ ನಿಂಬೆ ಹಣ್ಣಿನ ಹೋಳು ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ನುಗ್ಗೆ ಎಲೆ, ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಲೇಬೇಕಂತಿಲ್ಲ, ಬೇಕು ಅಂದರೆ ಎಳ್ಳೆಣ್ಣೆ 1 ಚಮಚ ಹಾಕಿ ಬಾಡಿಸ್ಕೊಳ್ಳಿ. ಇದನ್ನು ಪೋಟಲಿ ರೂಪದಲ್ಲಿ ಒಂದು ಬಟ್ಟೆ ಕಟ್ಟಿಬಿಡಿ. ಬೆಚ್ಚಗಿರಬೇಕು. ಎಸ್ಪೆಷಲಿ ಡಯಾಬಿಟಿಕ್ಕು ಫುಟ್ಟು ಅವ್ರಿಗೆ ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಬಿಸಿ ಇಟ್ಟರೆ ಟಕ್ ಅಂತ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ತುಂಬ ಜಾಗರೂಕತೆಯಿಂದ ಅದನ್ನು ಬೆಚ್ಚಗಿರಬೇಕು. ಸ್ವಲ್ಪ ಬೇರೆ ಕಡೆ ನಾವು ಚೆನ್ನಾಗಿ ಸೆನ್ಸಿಟಿವಿಟಿ ಇರತಕ್ಕಂಥ ಭಾಗದಲ್ಲಿ, ಅಂದರೆ ಪಾದದ ಮೇಲ್ಭಾಗದಲ್ಲಿ ಇಟ್ಬಿಟ್ಟು ಚೆನ್ನಾಗಿದೆ, ಹಿತವಾಗಿದೆ, ಆರಾಮಾಗಿದೆ ಅಂದಾಗ ಪಾದದ ಕೆಳಭಾಗಕ್ಕೆ ಅದರಿಂದ ನೀಟಾಗಿ ಮಸಾಜನ್ನು ನಾವು ಫೋಮೆಂಟೇಷನ್ನ ಕೊಡ್ತಕ್ಕಂಥದ್ದು ಸೆಕೆಂಡ್ ಮೋಸ್ಟ್ ರೆಮಿಡಿ. ಥರ್ಡ್ ಮೋಸ್ಟ್ ರೆಮಿಡಿ ಏನು ಗೊತ್ತಾ? ಅಕ್ಕಿ ತೊಳೆದ ನೀರು ನಿರಾಯಾಸವಾಗಿ, ಖರ್ಚೇ ಇಲ್ಲದೆ. ಇವತ್ತು ಅಕ್ಕಿ ತೊಳೆದ ಮೇಲೆ ಬಿಳಿ ಕಲರ್ ನೀರು ಬರುತ್ತಲ್ವ, ಅದನ್ನು ಏನು ಮಾಡ್ತೀವಿ? ಬಿಸಾಕ್ಬಿಡ್ತೀವಿ. ಅದನ್ನು ಶೇಖರಿಸಿಡಿ, 2-3 ದಿವಸಕ್ಕೆ ಆಗೋಷ್ಟು ಶೇಖರಿಸಿಡಿ. ಫ್ರಿಡ್ಜಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ಹಾಗೆ ಬೇಕಾದ್ರೆ ನೋಡಿ, ಏನೂ ತೊಂದರೆ ಇಲ್ಲ. ಅಕ್ಕಿ ತೊಳೆದ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕ್ಬಿಟ್ಟು ಪಾದವನ್ನು ಮೊಣಕಾಲ್ವರೆಗೂ ಅದರಲ್ಲಿ ನೆನೆಸಿಟ್ಬಿಡಿ. 5-10 ನಿಮಿಷ. ನಾವು ಟಿ ವಿ ನ್ಯೂಸು, ಸೀರಿಯಲ್ಲು, ಮಗದೊಂದು ಪೇಪರು ಓದ್ತಾ ಇರ್ತೀವಲ್ಲ, ಪೂರ್ತಿ ಅರ್ಧ ಮೊಣಕಾಲು ನೆನೆತಕ್ಕಂಥ ಹಂತದವರೆಗೂ 2 ಬೇರೆ ಬೇರೆ ಬಕೆಟಲ್ಲಿ ನೆನೆಸ್ಬಿಟ್ಟು 10 ನಿಮಿಷ ಬಿಟ್ಬಿಡಿ. ಈ 3 ಮಾಡಿ ನೋಡಿ. ಪ್ರತಿನಿತ್ಯ 3-4 ನಿಮಿಷಗಳು ಸಾಕು. ಅಭ್ಯಂಗಕ್ಕೆ 3-4 ನಿಮಿಷಗಳು ಸಾಕು. ಮಸಾಜ್ಗೆ 3-4 ನಿಮಿಷ ಸಾಕು. ಆ ಬಕೆಟಲ್ಲಿ ಪಾದವನ್ನು ನೆನೆಸಿಟ್ಕೊಳ್ಳೋಕ್ಕೆ. ಅಂಗೈಯಲ್ಲಿ ಆರೋಗ್ಯ, ಹಿತ್ತಲ ಗಿಡದಲ್ಲಿದೆ ಮನೆಯ ಮದ್ದು ಅಂತಕ್ಕಂಥದ್ದು. ಇಷ್ಟನ್ನು ಮಾಡಿದ್ರೆ ಈ ಸಮಸ್ಯೆಗೆ ತಾತ್ಕಾಲಿಕ ಉಪಶಮನ ಆಗುತ್ತೆ. ಕಾರಣ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಮಾಡ್ತಕ್ಕಂಥದ್ದು. ಆ ಚಿಕಿತ್ಸೆ ಈ ತಾತ್ಕಾಲಿಕ ಉಪಶಮನ ಜೊತೆಗೆ ಜೋಡಿಸ್ಕೊಂಡು ಕೆಲಸ ಮಾಡಿದಾಗ ವ್ಯಕ್ತಿಯ ಮೇಲೆ ಶಾಶ್ವತ ಬೆನಿಫಿಟ್ಗೆ ಆಸ್ಪದ ದಾರಿ ಮಾಡಿಕೊಡುತ್ತೆ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.